ಚಲಪತಿ ಸರ್, ನಾವು ವೈದ್ಯರ ಹತ್ರ ಹೋಗುವಾಗ ಇವರು ಮುಸ್ಲಿಂ ವೈದ್ಯನ, ಕ್ರಿಶ್ಚಿಯನ್ ವೈದ್ಯನ, ಹಿಂದೂ ವೈದ್ಯನ ಅಂತ ಹೋಗಲ್ಲ. ಒಬ್ಬ ಇಂಜಿನಿಯರ್ ಚೆನ್ನಾಗಿ ಮನೆ ಕಟ್ತಾನೆ ಅಂತಂದಾಗ ಅವ ಯಾವ ಧರ್ಮಕ್ಕೆ ಸೇರಿದವನು ಅಂತ ನಾವೇನು ಹೋಗಿ ನೋಡಿ ಚೆಕ್ ಮಾಡಿ ಆಮೇಲೆ ಕೊಡಲ್ಲ. ಯಾಕಂತಂದ್ರೆ ಅವರು ಫೇಮಸ್ ಆಗಿರಬೇಕು. ಒಂದು ವೈದ್ಯರು ಅಂತಂದಾಗ ಅವ್ರ ಕೈಗುಣ ಚೆನ್ನಾಗಿರಬೇಕು. ಕೈಗುಣ ಚೆನ್ನಾಗಿದ್ರು ಅಂತಂದ್ರೆ ಅದು ಯಾವುದೇ ಧರ್ಮಕ್ಕೆ ಸೇರಿದವರಾಗಿದ್ರು ಕೂಡ ಅವರು ಮನೆ ಮುಂದೆ ಕ್ಯೂ ನಿಂತಿರುತ್ತೆ. ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ಅವರನ್ನೇ ನೋಡಬೇಕು, ಅವ್ರ ಹತ್ರನೇ ತೋರಿಸ್ಕೊಳ್ಬೇಕು ಅಂತ ಬರ್ತಾರೆ. ಅಂಥದ್ರಲ್ಲಿ ನಾವು ನಿಷ್ಕಲ್ಮಶವಾಗಿ ಆ ವೃತ್ತಿಯನ್ನ ಗೌರವಿಸುವ ಸಂದರ್ಭದಲ್ಲಿ ಆ ವೃತ್ತಿಯಲ್ಲಿದ್ದುಕೊಂಡು 7 ಜನ ವೈದ್ಯರು ಈ ಕೃತ್ಯದಲ್ಲಿ ತೊಡಗೋದಕ್ಕೆ ಇಷ್ಟು ಪ್ಲಾನ್ ಮಾಡ್ತಾರೆ, ಪಕ್ಕಾ ಪ್ಲಾನ್ ಆಗಿ ಹೋಗ್ತಾರೆ ಅಂತಂದ್ರೆ ವೈದ್ಯ ವೃತ್ತಿಗೆ ಬಂದಿದ್ದು ಕೂಡ ಇದೇ ಪ್ಲಾನ್ ಇಂದಾನ ಅಂತ ಅನ್ಸ್ಬಿಡುತ್ತೆ. ಇಲ್ಲ ಮೇಡಮ್, ಆಗಲೇ ಇವರು ನಮ್ಮ BJP ಕಾರ್ಯಕರ್ತರು ಹೇಳಿದ್ರು, ಹುಬ್ಬಳ್ಳಿ ಒಳಗೆ ನಾವು ಅವರು ಆಗಿನ ಚೀಫ್ ಮಿನಿಸ್ಟರ್ ಜೊತೆ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ ಡಾಕ್ಟ್ರನ್ನ ನಾನೇ ಅರೆಸ್ಟ್ ಮಾಡಿದ್ದೀನಿ. ಅವರು ನನ್ನ ಬಗ್ಗೆ ನೋಡಿದಾರ ಇಲ್ಲೋ ಗೊತ್ತಿಲ್ಲ. 2010ರಲ್ಲಿ ನಾನು ಐ ವಾಸ್ ಒನ್ ಆಫ್ ದಿ ಟೀಮ್ ಮೆಂಬರ್ ಇನ್ ದಟ್ ಕೇಸ್. ವಿ ಹ್ಯಾವ್ ಫೈಲ್ಡ್ ಚಾರ್ಜ್ ಶೀಟ್ ಇನ್ ದಟ್. ವಿ ಹ್ಯಾವ್ ಥರೋ ಇನ್ವೆಸ್ಟಿಗೇಷನ್ ಆಯಿತು. ನಮ್ಮ ಹಲವಾರು ಮಂದಿಗಳು, ಅದರಲ್ಲಿ ನಮ್ಮ ಮೈಸೂರು XMP ಪ್ರತಾಪ್ ಸಿಂಹ ಅವ್ರನ್ನ, ಆಮೇಲೆ VRL ಓನರ್ ವಿಜಯ ಸಂಕೇಶ್ವರ್ನ, ಇನ್ನೂ ಕೆಲವು ಮಂದಿ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಸಮ್ ನೇಮ್ಸ್, ಅವರುಗಳನ್ನ ಮುಗಿಸ್ಲಿಕ್ಕೆ ಸಂಚು ಮಾಡಿದ್ದಂಥ ಪ್ರಕರಣ. ಆಮ್ ಐ ರೈಟ್? ನಾನು ಅದರಲ್ಲಿ ವಿಟ್ನೆಸ್. ನೀವು ಸೊ ಅದರಲ್ಲಿ ನಾನು ಐ ವಾಸ್ ಟೋಟಲಿ ಇನ್ವಾಲ್ವ್. ಐ ಆಮ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಟೀಮ್ ಇನ್ ದಟ್ ಕೇಸ್. ಆಗ ಪ್ರೊಫೆಷ್ನಲ್ ಡಾಕ್ಟ್ರು ದಿನ ಬೆಳಗ್ಗೆ ಆದರೆ ಅವ್ರ ಮಕ್ಕಳ ಜೊತೆಲಿ ಓಡಾಡುತ್ತ ಡಾಕ್ಟ್ರನ್ನ ನಾನು ಹೋಗಿ ಅರೆಸ್ಟ್ ಮಾಡಿ ವಿ ಹ್ಯಾವ್ ಅರೆಸ್ಟೆಡ್ ದಿಮ್ ಆ್ಯಂಡ್ ಫೈನಲಿ ಇಟ್ ಎಂಡೆಡ್ ಇನ್ ಕನ್ವಿಕ್ಷನ್ ಆಗಿದೆ. ನಾವು ತುಂಬ ಹತ್ತಿರದಿಂದ ಈ ಹಲವಾರು ಟೆರರಿಸ್ಟ್ಗಳನ್ನ ನಾನು ಇಡೀ ಇಂಡಿಯಾ ಸುತ್ತಿದ್ದೀನಿ. ಈ ಟೆರರಿಸ್ಟ್ಗಳು ಎಲ್ಲೇ ಅರೆಸ್ಟ್ ಮಾಡಿದ್ರು ಆ ವಿಂಗ್ನಲ್ಲಿ ಐ ವಾಸ್ ವರ್ಕಿಂಗ್ ಇನ್ ದಟ್ ವಿಂಗ್. ಸೊ ನಮ್ಮ ಆಫೀಸರ್ಸು ಇಮ್ಮಿಡಿಯೇಟಾಗಿ ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅಥವಾ ಎಲ್ಲಿ ಅಪರಾಧಿನ ಹಿಡಿದ್ರೆ ನಾನು ಕಳಿಸ್ಕೊಟ್ಬಿಡೋರು. ನಾನು ಹೋಗ್ತಿದ್ದೆ, ಫ್ಲೈಟಲ್ಲೇ ಹೋಗಿ 8 ದಿವಸ 10 ದಿವಸ 15 ದಿವಸ ಅಲ್ಲೇ ಇದ್ದು ಅವ್ರ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆಲೇ ಹಗಲು ರಾತ್ರಿ ಕಳಿಸ್ತಿದ್ದೆ. ಅವರಿಗೆ ಒಂದೇ ಒಂದು ಭಾವನೆ ಅಂದರೆ, ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಈ ಟೆರರಿಸ್ಟ್ಗಳದ್ದು ಈವನ್ ಅವ್ರಿಗೆ ಸತ್ತರೆ ಅವರು ಹೇಳಿಕೆಗಳಲ್ಲಿ, ನಾನು ಹಲವಾರು ಜನಗಳ ಹೇಳಿಕೆಗಳು ಮಾಡಿದ್ದೀನಿ, ಅವ್ರನ್ನ ಇಂಟ್ರೋಗೇಷನ್ ಮಾಡಿದ್ದೀನಿ. ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವರಿಗೆ ಒಂದೇ ದೃಷ್ಟಿ, ಈ ಒಂದು ಈ ಕುದುರೆಗೆ ಇದನ್ನು ಹಾಕ್ತಾರಲ್ಲ ಆ ಥರ ಹಾಕ್ಬಿಟ್ಟಿರ್ತಾರೆ. ಅಲ್ಲ, ಅವ್ರಿಗೇನಂದರೆ ಈವನ್ ಸತ್ರೂ ಅವರಿಗೆ ಮುಕ್ತಿ ಸಿಗುತ್ತೆ, ದೇವರು ಅಲ್ಲ ಮುಕ್ತಿ ಕೊಡ್ತಾನೆ. ಪ್ಲಸ್ 71 ಜನ ಅವ್ರು ಯಾರು ಹೆಸರು ಹೇಳ್ತಾರೋ ಅವ್ರ ಹೆಸರುಗಳಿಗೆಲ್ಲ ಹೇಳ್ಬಿಟ್ರೆ, ದೇವ್ರ ಮುಂದೆ ಹೇಳಿದ್ರೆ ಅವ್ರಿಗೆಲ್ಲ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಭಾವನೆ. ಅದನ್ನು ನಾನು ವಿ ಹ್ಯಾವ್ ರೆಕಾರ್ಡೆಡ್. ಇಟ್ ಈಸ್ ದೇರ್ ಇದು ಅಷ್ಟು ಅವರು ಮತಾಂಧತೆ ಅನ್ನೋದಕ್ಕಿಂತ ನಾನು ಕೆಲವರಿಗೆ, ಎಲ್ಲರೂ ಇದನ್ನೆಲ್ಲ ಓನ್ಲಿ ದೋಸ್ ಬೀನ್ ಆ ಟೆರರಿಸ್ಟ್ ಇದಕ್ಕೆ ಯಾರು ಎಂಟ್ರಾಗ್ತಾರೋ ಅವ್ರಿಗೆ ಅಷ್ಟು ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ನೀವು ಅವ್ರ ಜೊತೆಗೆ ಮಾತಾಡಿಬಿಟ್ರೆ ಬಹುಶಃ ಒಂದು 15 ದಿವಸ ಅಥವಾ 1 ತಿಂಗಳು ಅವ್ರ ಜೊತೆಲಿ ನಾವು ಏನು ಇದ್ಬಿಟ್ರೆ ಬಹುಶಃ ನಾವು ಟೆರರಿಸ್ಟ್ಗಳಾಗ್ಬಿಡ್ತೀವಿ. ಒಪ್ಪಿಕೊಳ್ಳುವಂತಲ್ಲ, ಅಷ್ಟು ನಿಮ್ಮ ಬ್ರೈನ್ನ ಸರ್ಫು ಇನ್ನು ಯಾವುದಾದ್ರು ಡಿಟರ್ಜೆಂಟ್ ಇದೆಯಲ್ಲ ಅದನ್ನೆಲ್ಲ ಹಾಕಿ ಒಗೆದು ನಿಮ್ಮನ್ನ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ. ಏನು ಅಂಥ ಲೆವೆಲಿಗೆ ಒಂದು ಜೀವನ ತೆಗೆಯುವಂತಹ ಲೆವೆಲಿಗೆ ಹೋಗಬೇಕು ಅಂತಂದ್ರೆ ಮತಾಂಧತೆ ಇದು. ನಾನು ಅದನ್ನೇ ಹೇಳ್ತೀನಲ್ಲ, ನೀವು ಪ್ರಾಪರ್ ಟ್ರೈನಿಂಗ್ ಇಲ್ದ್ರೆ ಯಾರು ಈ ಇದಕ್ಕೆ ಫೀಲ್ಡ್ಗೆ ಎಂಟರ್ ಆಗೋದಿಲ್ಲ. ಐ ಹ್ಯಾವ್ ಸೀನ್ ಸೆವರಲ್ ಈವನ್ ವೇರ್ ದೇರ್ ಕ್ಯಾಂಪ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಏನು ಮಾಡ್ತಾರೆ. ಏನು ಸರ್ ಇದು ಈ ಥರದ ಒಂದು ವಿಚಾರಗಳು ಬಂದಾಗ, ಹೌದಾ ಹಾಗಾದ್ರೆ ನಿಜಕ್ಕೂ ಈ ಲೆವೆಲಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯನಾ? ಅಂಥ ವಿಚಾರಗಳನ್ನು ತುಂಬೋದಾದ್ರೂ ಏನು ಯಾವುದು ಮೇಡಮ್? ನೋಡಿ, ನೀವೇ ಹೇಳ್ಬೇಕಿಲ್ಲ. ನಾನು ಒಂದು ಮಾತು ಹೇಳ್ತೀನಿ. ಇಂಥವ್ರು ಅದಾರೆ, ಕೆಲವರು ಇದ್ದಾರೆ, ಅವ್ರಿಗೆ ವರ್ಷಾಂಗಿತ ಜೊತೆನಲ್ಲಿ ಇರಲಿ, ಯಾವತ್ತು ದೇಶದಿಂದ ಪ್ರೇಮ ಇರುತ್ತೆ, ನಮ್ಮ ದೇಶ ಅಂತ ಇರುತ್ತೆ, ಅವನು ಯಾವತ್ತೂ ಕನ್ವರ್ಟ್ ಇದಾಗಲ್ಲ, ಮೈಂಡ್ ಡೈವರ್ಟ್ ಆಗಲ್ಲ. ಅಂಥ ಯೋಚನೆ ಇರುತ್ತಲ್ಲ, ಅಂಥವರೇ ಹೋಗೋದು ಅವ್ರ ಜೊತೆಯಲ್ಲಿ. ಎಷ್ಟನ್ನೇ ಹೇಳಿ, ನಮ್ಮ ಭಾಸ್ಕರ್ ಸಾರ್ಗೆ ಹೇಳಿ, ನನಗೆ ಹೇಳಿ, ಇವ್ರಿಗೆ ಹೇಳಿ, ನಾವು ಯಾವತ್ತೂ ಇದು ಮಾಡಲ್ಲ. ಇವ್ರು ದೇಶದ್ರೋಹಿಗಳು, ದ್ರೋಹಿ ಕೆಲಸ ಮಾಡೋರಿಗೆ ಸಪೋರ್ಟ್ ಯಾರು ಕೊಡಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಮುಸಲ್ಮಾನ ಆಗಲಿ, ಒಳ್ಳೆ ದೇಶ ಭಕ್ತ ಇರಲಿ, ಅವನು ಯಾವತ್ತೂ ಹೋಗಲ್ಲ. ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂಥವರೇ ಇದಾಗೋದು. ಇನ್ನೊಂದು ನೋಡಿ, ಇವರು ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾಯಿದೆ ಮೇಡಮ್. ಈಗ ನೋಡಿ,
ಈಗ ಅದರಲ್ಲಿ ಒಂದು ಡಾಕ್ಟರ್ MBBS ಮಾಡಿದ್ದಾನೆ, ಚೈನಾನಲ್ಲಿ ಇದು ಮಾಡಿದ್ದಾನೆ. ಎಲ್ಲಾ ಡಾಕ್ಟರ್ MBBS ಹೌದು, ಚೈನಾ ಹೌದೌದು. ಚೈನಾದಿಂದ ಕನೆಕ್ಷನ್ ಒಬ್ಬನಿಗೆ, ಚೈನಾ ಪಾಕಿಸ್ತಾನದಿಂದ ಅಲ್ ಖೈದ್ ಇದ್ರು ಯಾವ್ದು ಕೊಡುವಂತಹ ಜೈಷೆ ಸೌಲಭ್ಯವನ್ನ ಸೌಕರ್ಯವನ್ನ ಉಪಯೋಗಿಸಿಕೊಂಡು ಮಾಡಿರುವಂತಹ ವೈದ್ಯಕೀಯ ವೃತ್ತಿಗೆ ಬಂದಿರೋದವನು. ನೋಡಿ, ಅಂದ್ರೆ ಅವ್ರಿಂದ ಸರ್ಕಾರ ಕೊಡುವಂತಹ ದುಡ್ಡಲ್ಲಿ ಓದಿ ಆತ ವೈದ್ಯನಾಗಿರೋದು. ನೋಡಿ ಅದ್ರ ಯಾವ ಸರ್ಕಾರ ಕೊಡ್ತು? ಯಾರು ಕೊಟ್ರು? ಇದೇ ಭಾರತ ದೇಶದ ಸರ್ಕಾರ ಕೊಟ್ಟಿರೋದು. ಪಾಕಿಸ್ತಾನದಿಂದ ಯಾವ್ದೋ ಬೇರೆ ದೇಶದ ಸರ್ಕಾರದ ದುಡ್ಡಲ್ಲಿ ಆತ ಓದಿಲ್ಲ. ಅದು ನೋಡಿ, ಪಾಕಿಸ್ತಾನದಿಂದ ಕನೆಕ್ಷನ್ನು, ಚೈನಾದಿಂದ ಕನೆಕ್ಷನ್ನು, ನಮ್ಮ ದೇಶಕ್ಕೆ ನೋಡಿ ಇದು ಮಾಡೋಕ್ಕೆ ಒಂದು ಷಡ್ಯಂತ್ರ ನಡೀತಾ ಇದೆ ಮೇಡಮ್. ಎರಡು ದೇಶ, ಒಂದು ಪಾಕಿಸ್ತಾನ, ಒಂದು ಚೈನಾ. ಇದರಿಂದ ನಮಗೆ ತುಂಬ ಅಪಾಯ ಇದೆ. ನಾವು ಬೇರೆ ಪಾಕಿಸ್ತಾನ ಕಡೆ ನೋಡ್ತಾ ಇದ್ದೀವಿ. ನೋಡಿ, ಪಾಕಿಸ್ತಾನ ಒಂದು ದೊಡ್ಡ ಶತ್ರು ಅಂದ್ರೆ ಅದರಿಂದ ದೊಡ್ಡ ಶತ್ರು ಬಂದು ಚೈನಾ. ನೋಡಿ ನೋಡಿ, ಅಲ್ಲ ನಮ್ಮ ದೇಶ ಭದ್ರತೆ, ನಮ್ಮ ದೇಶ ಭದ್ರತೆ ಏನ್ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆ, ಯಾಕೆ ಆಚೆ ಬಾಂಗ್ಲಾದೇಶದಿಂದ ಬರ್ತಾ ಇದ್ದಾರೆ ಹೇಳ್ತಾರೆ. ಹೋಮ್ ಮಿನಿಸ್ಟರ್ ಹೋಗ್ಬಿಟ್ಟು ಬಿಹಾರ್ನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಿ ಅಂದರ್ ಆ ರಹೆ ಹೇ. ಯಾಕೆ ಒಳಗಡೆ ಸೇರಿಸ್ತೀರಾ? ಯಾಕೆ ಭದ್ರತೆ ಮಾಡಲಿಲ್ಲ? ಯಾಕೆ ಸೆಕ್ಯೂರಿಟಿ ಇಲ್ಲ? ದೇಶಕ್ಕೆ ಅಪಾಯ ನೋಡಿ, ಅವ್ರನಿಂದ ಜಾಸ್ತಿ ಇವ್ರನಿಂದ ಆಗ್ತಾ ಇದೆ. ಯಾಕಂದ್ರೆ ಫೇಲ್ ಆಗ್ತಾ ಇದೆ. ಅಲ್ಲಲ್ಲ ಸರ್, ಈಗ ನೀವು ಹೌದು ಇದನ್ನ ಮಾಡೋಣ, ಏನು ಬದ್ಧತೆ, ಏನೋ ಯಾವುದೋ ಗಡಿಯಲ್ಲಿ ಬೇಕಾದಂತಹ ಸ್ಟ್ರಿಕ್ಟ್ ಮಾಡೋಣ, ಅವ್ರನ್ನ ಕರ್ಕೊಂಬರ್ಬಾರ್ದು, ಇದು ವಿದೇಶದಲ್ಲಿರುವಂತಹ ಯಾವುದೇ ಒಪ್ಪಂದಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದ್ರ ಹೊರತಾಗಿ ನಮ್ಮ ದೇಶ, ನಮ್ಮ ಭದ್ರತೆ ಅದೆಲ್ಲವೂ ಕೂಡ ಮುಖ್ಯ ಅಂತ ಹೇಳೋಣ. ದೇಶದೊಳಗಿರುವಂತಹ ದೇಶದ್ರೋಹಿಗಳನ್ನು ಎಲ್ಲಿ ಕಳಿಸೋಣ? ನಾವು ಅದನ್ನ ಹಿಡಿಬೇಕು. ಎಲ್ಲಿ ಕಳಿಸೋಣ? ಯಾರು ಹಿಡಿಯೋದು ಸರ್? ಇಡೀ ದೇಶನೇ ಯಾವತ್ತೂನು ಹಿಡಿಯಕ್ಕೆ ಎಲೆಕ್ಷನ್ ಟೈಮ್ ಯಾವಾಗ ಇರುತ್ತೆ ಆವಾಗ ಬ್ಲಾಸ್ಟ್ ಆಗೋದು, ಆವಾಗ ಅಮಾಯಕರು ಸಾಯೋದು. ನೀವು ಎಷ್ಟು ಹಿಸ್ಟ್ರಿ ಎತ್ ನೋಡಿ, ಯಾವತ್ತು ನೋಡಿದ್ರೆ ಎಲ್ಲಿಂದ ಒಂದು ಎಲೆಕ್ಷನ್ ಭಾರತದಲ್ಲಿ ಆಗ್ತಾ ಇರುತ್ತೆ ಆವಾಗ ಬ್ಲಾಸ್ಟ್ ಆಗೋದು. ಏನದು ಇದು? ಏನಿದು? ಇದು ಇದೇ ಜಾಗದಲ್ಲಿ ಆಗಿತ್ತಲ್ಲ ಪಿತ್ತೋರಿ, ದೊಡ್ಡ ಪಿತ್ತೋರಿ. ಮುಸಲ್ಮಾನರು ಅಮಾಯಕರು ಪ್ರಾಣ ಯಾರು ತೆಗಿತಾನೆ, ಅಮಾಯಕರು ಪ್ರಾಣ ಯಾರು ತೆಗಿತಾನೆ, ಅವರು ಮುಸಲ್ಮಾನು ಅಲ್ಲ, ಹಿಂದೂ ಅಲ್ಲ. ವಿಚಾರವನ್ನ ತೆಗಿತಾರಂತ ಹೇಳಿ ದಯವಿಟ್ಟು ನಾನು ನೀವು ಗೆಸ್ ಹೆಂಗ್ ಹೇಳ್ತಾ ಮಾಡಿದ್ದೆ. ಇದ್ದೀರಾ ಅಂತಂದ್ರೆ ಅದೇ ಎಲೆಕ್ಷನ್ ಯಾರೋ ಮಾಡಿಸ್ಬಿಟ್ರು, ಮುಸ್ಲಿಮರಿಗೆ ಕೆಟ್ಟ ಹೆಸರು ತರಕ್ಕೋಸ್ಕರ ಸರ್, ಇಲ್ಲಿರೋರೆಲ್ಲ ನಾನು ಮಾತಾಡ್ತೀನಿ. ಸ್ವರ್ಗ ಹೋಗಲ್ಲ, ನರ್ಗ ಹೋಗೋದು ಇವರು. ಹೇಳ್ತೀವಿ ಜಹನ್ನಮ್ ಅಂತ. ಸತ್ತ ಅಮಾಯಕರು ಎಲ್ಲಿಗೆ ಹೋಗ್ತಾರ? ಹಂಗಾರ ಒಂದ್ ನಿಮಿಷ, ಸತ್ತೋರೆಲ್ಲ ನೀವು ಸ್ವರ್ಗಕ್ಕೆ ಹೋಗಲ್ಲ, ಸ್ವರ್ಗ ನರಕದ ಕಾನ್ಸೆಪ್ಟ್ ನಿಮ್ಮಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಅಮಾಯಕರು ಸತ್ರಲ್ಲ ಸರ್, ನಮ್ಮವರು ಒಂದು 12 ಜನ ಸತ್ರಲ್ಲ, ಅವ್ರು ಎಲ್ಲಿಗೆ ಹೋಗ್ತಾರೆ ಸರ್? ಅವ್ರು ಸ್ವರ್ಗಕ್ಕೆ ಹೋಗ್ತಾರ, ನರಕಕ್ಕೆ ಹೋಗ್ತಾರ? ಅವರು ಅಮಾಯಕರೆಲ್ಲ ಸ್ವರ್ಗಕ್ಕೆ ಹೋಗೋದು ನೋಡಿ ಸರ್. ಅದೇ ಹೇಳೋದು, ಅದೇನೋ ಅಂತಾರಲ್ಲ, ನಾನು ಮಾತಾಡ್ತೀನಿ. ಸಾದಿಕ್ ಪಾಷಾ ಅವರ ಮಾತಾಡ್ತೀನಿ.